ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಪಾರ್ವತಿ ನಿಮ್ಮ ಮಾತು ಇಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಮಾತು ಮಾತಲ್ಲ, ನಿಮ್ಮ ಮಾತು ಶಾಪ ಇದ್ದ ಹಾಗೆ. ಏನದು ಶಾಪ? ಅಯ್ಯೋ ಮೀನಾ ಅವ್ರೆ, ನಿಮಗ್ ಗೊತ್ತಿಲ್ಲ ಅಲ್ವಾ? ನಮ್ ಪಾರು ಆಂಟಿ ನಾನು ರಸ್ತೆಯಲ್ಲಿ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಏನಾಯ್ತು? ಅಯ್ಯೋ ಅದ್ ನಾನ್ ಹೇಳೋಕ್ಕಿಂತ ಆಂಟಿ ಬಾಯಲ್ಲೇ ಕೇಳಿ. ಆಂಟಿ ನೀವೇ ಹೇಳ್ಬಿಡಿ, ಹೇಗಿದ್ರು ಕತೆ ಹೊಡೆಯೋದ್ರಲ್ಲಿ ನೀವು ಫೇಮಸ್ ಅಲ್ವಾ? ಮೀನಮ್ಮ, ನಾನು ಒಬ್ರಿಗೆ ಬಡ್ಡಿಗೆ ಅಂತ ದುಡ್ಡು ಕೊಟ್ಟಿದ್ದೆ. ಅವರು ದುಡ್ಡು ವಾಪಸ್ ಕೊಡೋದಕ್ಕೆ ಎಷ್ಟು ಸತಾಯಿಸ್ತಾ ಇದ್ರು. ನಂಗೂ ಕೋಪ ಬಂದು ಹೋಗಿ ಕೇಳಿದೆ ದುಡ್ಡು ವಾಪಸ್ ಕೊಡಿ ಅಂತ. ಯಾವ ದುಡ್ಡು? ಎಲ್ಲ ದುಡ್ಡು ವಾಪಸ್ ಕೊಟ್ಬಿಟ್ಟಿದೀನಿ ಅಂತ ಹೇಳೋದ. ಆಮೇಲೆ ನಮ್ ಪಾರು ಆಂಟಿ ಏನ್ ಮಾಡಿದ್ರು ಗೊತ್ತಾ? ಬಾಯಿಗೆ ಬಂದಂಗ್ ಬೈದ್ರು. ನೀನೇನಾದ್ರೂ ಸುಳ್ಳು ಹೇಳಿದ್ರೆ ಹಾಳಾಗ್ ಹೋಗ್ತೀಯಾ, ಎಕ್ಕೊಟ್ಟೋಗ್ತೀಯಾ, ಹಾಗೆ ಹೀಗೆ ಅಂತ ಬೈದಾಕ್ಬಿಟ್ರು. ಶಾಪನ? ಹ್ಞೂ. ಆಮೇಲೆ ಗೊತ್ತಾಗಿತ್ತು ಅದು ಶಾಪ ಅಂತ. ಇದಾಗಿ 1 ತಿಂಗಳಾಗಿತ್ತು. ಆಮೇಲೆ ಆ ಅಮ್ಮಂಗೆ ಏನೇನೋ ಕಾಯಿಲೆ ಬಂದ್ಬಿಡ್ತು. ಪಾಪ ಕಾಯಿಲೆ ಗುಣ ಮಾಡ್ಕೋಬೇಕು ಅಂತ ಒಡವೆ ವಸ್ತ್ರ ಮನೆ ಮಠ ಎಲ್ಲ ಮಾಡ್ಕೊಂಡ್ಬಿಟ್ಲು. ಆಮೇಲೆ ಏನಾಯ್ತು ಮಂಜುನಾಥ? ಆಮೇಲೆ ಇವತ್ತು ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ಲು. ರೀ ಪಾರು, ನಿಮ್ ಹತ್ರ 20,000 ತಗೊಂಡಿದ್ದೆ ಅಂತ ದುಡ್ಡು ಕೈ ಕೊಟ್ಟು ಮೊದ್ಲು ನಿಮ್ ಶಾಪ ವಾಪಸ್ ತಗೊಳ್ಳಿ ಅಂತ ಅಂದ್ಲು. ನಾನ್ ಇಸ್ಕೊಳ್ತೀನ? ಈ ಚಿಲ್ರೆ 20,000 ರೂಪಾಯಿನೆಲ್ಲ ಮರ್ತ್ಬಿಟ್ಟಿದೀನಿ ಅಂತ ವಾಪಸ್ ತಗೊಂಡ್ ಹೋಗಿ ಅಂತ ಹೇಳ್ದೆ. ಅಷ್ಟಕ್ಕೆ ಸುಮ್ಮನಾಗ್ತಾಳ, ಕಾಲ್ ಹಿಡ್ಕೊಂಡು ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡಿ ಅಂತ ಅಳ್ತಾ ದುಡ್ಡ ನನ್ ಕೈಗಿಟ್ಟು ಓಡ್ ಹೋಗ್ಬಿಟ್ಲು. ಪಾರು, ಕೆಲವ್ರ ನಾಲ್ಗೆ ಮೇಲೆ ಮಚ್ಚೆ ಇರುತ್ತಂತೆ, ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಅದು ನಿಜ ಆಗ್ಬಿಡುತ್ತಂತೆ ಮಂಜುನಾಥ. ಪಾರು ಆಂಟಿ, ಯಾವ್ದಕ್ಕೂ ನನ್ ಬಗ್ಗೆ ಮಾತ್ರ ಏನೂ ಮಾತಾಡ್ಬೇಡಿ. ಯಾಕೆ? ನಾನಿನ್ನು ಮದ್ವೆ ಆಗ್ಬೇಕು, ಸಂಸಾರ ಮಾಡ್ಬೇಕು, ಅದಕ್ಕೆ. ಸುಂದ್ರಿ, ಪಾರು, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗ್ ಬರ್ತೀನಿ. ಮಂಜುನಾಥ! ಎಷ್ಟು ಸಲ ಹೇಳ್ದಮ್ಮ, ನಾನು ಯಾವ ನಾಥನೂ ಅಲ್ಲ, ಪರಮೇಶ್ವರ. ಎಲ್ಲ ನೀನೇ ಶಿವ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಸಾಕು, ಕಾಲು ಬಿದ್ದಿದ್ದು ಎದ್ದು. ನೀನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ? ದೇವ್ರು ವಾಕಿಂಗ್ ಹೋಗ್ಬಿಡ್ತಾರೆ, ಬೇಗ ಹೋಗು. ದೇವ್ರ ದರ್ಶನ ಇಲ್ಲೇ ಆಯ್ತಲ್ಲ ಮಂಜುನಾಥ. ನಾನು ಹೋಗಿ ನಮ್ಮ ಯಜಮಾನ್ರನ್ನು ಕರ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ? ಪ್ರಸಾದ ತಿನ್ನಕ್ಕೆ. ಇದರಲ್ಲಿ 2 ಲಕ್ಷ ರೂಪಾಯಿ ತಗೊಳಮ್ಮ. ಕೊಡ್ಸಿ ಅಂತ ನೆನ್ನೆ ತಾನೇ ಕೇಳಿದ್ದೆ. ಇಷ್ಟು ಬೇಗ ಕೊಡಿಸ್ತೀರ ಅಂತ ಗೊತ್ತಿರ್ಲಿಲ್ಲ. ಐ ಲವ್ ಯು. ಐ ಹೇಟ್ ಯು. ಆ 2 ಲಕ್ಷ ರೂಪಾಯಿನ ಲಾಂಗ್ ಚೆನ್ನಿಗೆ ಖರ್ಚು ಮಾಡಬಿಟ್ರೆ ಪ್ರೊಡ್ಯೂಸರ್ ಲಾಂಗ್ ತಗೊಂಡು ನನ್ನ ಕೊಚ್ಚ ಹಾಕ್ಬಿಡ್ತಾನೆ. ಯಾಕ್ರಿ? ಯಾಕಂದ್ರೆ ಇದು ಪ್ರೊಡ್ಯೂಸರ್ ದುಡ್ಡಮ್ಮ. ಶೂಟಿಂಗ್ ಅಲ್ಲಿ ಡೈರೆಕ್ಟರ್ ಅನಾವಶ್ಯಕವಾಗಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಸ್ತಾ ಇದ್ದಾರೆ. ನಟ ಭಯಂಕರೇ 1-3 ತಿಂಗಳು ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಈ ದುಡ್ಡು ಭದ್ರ, ನೀನು ಭದ್ರ, ಇಲ್ಲ ಅಂದ್ರೆ ಛದ್ರ ಛದ್ರ. ಸತ್ಯಮ್ಮ, 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 ಏನ ಮಂಜು? ಒಂದು ಗುಡ್ ನ್ಯೂಸ್ ಇದೆ. ನಾನು ಅದನ್ನ ಹೇಳಿದ್ರೆ ನಿಮ್ಗೆ ಖುಷಿ ಆಗ್ಬಿಡ್ತೀರ. ಕೆಲ್ಸ ಸಿಕ್ಕಿದೆ ತಾನೇ? ದುಬೈ ಹೋಗ್ತಿದ್ದೀನಿ. ದುಬೈಲ್ ಕೆಲ್ಸ ಸಿಕ್ಕಿದೆ, ಅದಕ್ಕೆ ನೀನ್ ದುಬೈಗೆ ಹೋಗ್ತಾ ಇದೀಯ ಅಷ್ಟೇ ತಾನೇ? ಅಷ್ಟೇ ತಾನೇ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ರಲ್ಲ ಸತ್ಯಮ್ಮ. ದುಬೈ ಏನ್ ಕೆಂಗೇರಿ ಪಕ್ಕ ಐತೆ, ಆಟೋದಲ್ಲಿ ಹೋಗ್ಬರಕ್ಕೆ. ಫ್ಲೈಟ್ ಅಲ್ಲಿ ಮೇಲೆ ಹೋಗ್ಬೇಕು. ಫ್ಲೈಟ್ ಚಾರ್ಜು, ಕೆಲಸ ಕೊಡ್ಸೋನಿ ಕಮಿಷನ್, ಅದು ಅಲ್ಲದೆ ಫಸ್ಟ್ ಸಂಬಳ ಬರೋ ತನಕ ಖರ್ಚಿರಲ್ವಾ? ಏನೊಂದು 2 ಲಕ್ಷ ಬೇಕಲ್ಲ? ಬೇಕಪ್ಪ. 2 ಲಕ್ಷನ? ಏನ್ 2 ಲಕ್ಷನ? 2 ಲಕ್ಷ ಕೊಟ್ರೆ 3 ತಿಂಗಳಲ್ಲಿ 10 ಲಕ್ಷ ಗ್ಯಾರಂಟಿ. ಮಂಜು, ನಾನ್ ನಿನಗೆ 2 ಲಕ್ಷ ರೂಪಾಯಿ ಕೊಟ್ರೆ ಗ್ಯಾರಂಟಿ ಏನು? ಸಿಗಡಿನ ಗ್ಯಾರಂಟಿ. ಡ್ರೀಮ್ ದುಬೈ ಅಂತ ಹೇಳಿ ಒಂದ್ ಕಂಪ್ನಿ ಇತ್ತೆ. ಆ ಅಂಗಡಿ ಬೋರ್ಡ್ ಎಷ್ಟು ಉದ್ದ ಇತ್ತು ಅಂದ್ರೆ ಅದ್ರ ಮೇಲೆ ನಾವು ಮಾರ್ಕ್ ಪಾಸ್ ಮಾಡ್ಲಿಕ್ಕೆ ಒಂದ್ ದಿಬ್ಬಣನೇ ಹೋಗ್ಬೋದಪ್ಪ, ಅಷ್ಟು ಉದ್ದ ಇತ್ತು. ಆ ಬೋರ್ಡ್ ಮುಂದೆ 2 ಲಕ್ಷ ಚಿಕ್ಕದು ಕೊಟ್ಬಿಡಿ. ಅಲ್ಲ, ನನ್ನ ಹತ್ರ ದುಡ್ಡಿಲ್ಲ. ನನ್ನ ಪತಿ ಪರಮೇಶ್ವರ ನನ್ನ ಹತ್ರ 2 ಲಕ್ಷ ಕೊಟ್ಟಿದ್ದಾರೆ. ಅದು ಅವ್ರ ಪ್ರೊಡ್ಯೂಸರ್ ದುಡ್ಡಂತೆ. 3 ತಿಂಗಳಾದ್ಮೇಲೆ ವಾಪಸ್ ಇಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. 3 ತಿಂಗಳ ಒಳಗಡೆ ದುಡ್ಡು ವಾಪಸ್ ಕೊಡ್ತೀಯಾ? 3 ಪಟ್ಟು ಕೊಡ್ತೀನಿ. ಹಾಗಾದ್ರೆ ಇರುತ್ತೆ, ತಗೊಂಡ್ ಬರ್ತೀನಿ. ತಗೋ, 1 ನಿಮಿಷ. ದಾವಣಗೆರೆ ದುಗ್ಗಮ್ಮ, ಮಂಜು ಒಳ್ಳೇದ್ ಮೇಡಮ್ಮ, ಪ್ಲೀಸ್ ಒಳ್ಳೇದಾಗ್ಲಿ. ಈಗಿಂದೀಗ್ಲೇ ಹೋಗಿ ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ. ಅದೃಷ್ಟ ಕುಲಾಯಿಸ್ತು ಅಂದ್ರೆ ನೀವು ದುಬೈ ಜಂಪ್, ನಾನಿಲ್ಲ ಲ್ಯಾಂಡ್. ಹುಷಾರು. ಓ ಸಿಗಡೆ, ನೀನ್ ಏನೇ ಹೇಳೋ, ನನ್ ಪಾಲಿಗೆ ಮಾತ್ರ ಅದೃಷ್ಟ ಜಿಂಕೆ ತರ ಎಗರ್ಕೊಂಡು ಗೊತ್ತೈತೆ ಕಣ. ಕೇಳಿದ ತಕ್ಷಣ 2 ಲಕ್ಷ ರೂಪಾಯಿ ಕೊಟ್ಬಿಟ್ರು. ನೀ ದುಬೈಗೆ ಹೋಗ, ಹಗ್ಲು ರಾತ್ರಿ ದುಡಿ. ಅಲ್ಲಿನ 1 ದಿನಾರ್ ಅಂದ್ರೆ ಇಲ್ಲಿನ 13 ರೂಪಾಯಿ ಸಮ. ಅಂದ್ರೆ ಅಲ್ಲಿ 1 ಲಕ್ಷ ರೂಪಾಯಿ ದುಡ್ರು ಇಲ್ಲಿ 13 ಲಕ್ಷ ಸಿಗ್ತದೆ. ಅದಕ್ಕೆ ಹೌದಾನ ಜನ
ಅಣ್ಣ ದುಬೈ 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 ಅಂತ ಸಾವುದು. ಇಷ್ಟೆಲ್ಲ ಗೊತ್ತಿದ್ಮೇಲೆ ಸಣ್ಣ ಪುಟ್ಟ ಕಂಪ್ನಿ ಮೂಲಕ ಎಂತ ಹೋಗ್ಬೇಕು? ದೊಡ್ಡ ಕಂಪ್ನಿ ಮೂಲಕ ಹೋಗೋದಲ್ಲ. ಇಲ್ಕಣ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಂದ್ರೆ ಅಲ್ಲೂ ದೊಡ್ಡ ದೊಡ್ಡ ಕ್ಯೂ ಇರತ್ತೆ. ಬ್ಯಾಚ್ ಮೇಲೆ ಬ್ಯಾಚ್ ಬ್ಯಾಚ್ ಮೇಲೆ ಬ್ಯಾಚ್ ಬ್ಯಾಚ್ ಮೇಲೆ ಬ್ಯಾಚ್ ಮಾಡಿ ಕಳಿಸಿ ಕೊಡ್ತಾರೆ. ಅದಕ್ಕೆ ನಾನು ಅಲ್ಲಿಪ್ಪ ಒಬ್ಬನ್ನ ನಾನು ಬುಟ್ಟಿ ಹಾಕೊಂಡಿದ್ದೆ. ಅವನೀಗ ಇಲ್ಲಿಗೆ ಬತ್ತ. ಅವನ ಕೈಗೆ ನಾವು 2 ಲಕ್ಷ ರೂಪಾಯಿ ಕೊಟ್ರೆ ನಾಳೆನೆ ಪಾಸ್ಪೋರ್ಟ್ ವೀಸಾ ಎಲ್ಲ ಕೊಡ್ತಾ. ಸೀನಿಯಾರಿಟಿ ಎಲ್ಲ ನೀನೇ ಫಸ್ಟ್ ಬತ್ತೀಯ. ಇಷ್ಟೊತ್ತಿಗಾಗ್ಲೇ ಅವ್ರು ಫೋನ್ ಮಾಡ್ಬೇಕಿತ್ತಲ್ಲ. ಸಿಗಡೆ ನೀನೇ ಫೋನ್ ಮಾಡ. ಹಲೋ, ನಾನು ಸಿಗಡಿ ಸೀನಾ. ಹಲೋ ಹಲೋ, ವೇದಮ್ಮ, ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ನನ್ಗೆ ವಿಶ್ ಮಾಡು. ಅಯ್ಯೋ ಅದಿರ್ಲಿ, ಯಾವಾಗ ಬರ್ತೀಯ ಅಂತ ಹೇಳು. ಆತರ ಆಸೆನೇ ಇಟ್ಕೊಂಬೇಡ. ಸದ್ಯಕ್ಕೆ ಸಿಗಲ್ಲ ನಾನು. ಈ ವಾರದಲ್ಲಿ ಏನಾದ್ರು ಎಲ್ಲ ಇತ್ಯರ್ಥ ಆಗ್ಬಿಟ್ರೆ ಹಂಗಿಂದ ಹಂಗೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಕೆಲ್ಸನ? ಎಲ್ಲೋ ಕೆಲ್ಸ? ಯಾವ ಕೆಲ್ಸನು? ಅದೆಲ್ಲ ಹೇಳಕ್ಕಾಗಲ್ಲ. ತಾಳ್ಮೆ ಇರ್ಬೇಕು ಲೈಫಲ್ಲಿ. ಸೀಕ್ರೆಟ್ ಸೀಕ್ರೆಟ್ ಕ್ಯೂರಿಯಾಸಿಟಿ ಮಾ. ಓ ಇಟ್ಬಿಟ್ಟ. ಕುಂಗ್ರು 6 ಕ್ರಾಸ್ ಹತ್ರ ಬತ್ರಮ್ರ ದುಡ್ಡು ಹೋಪ. ಎಂತಾಯ್ತಾ? ಸಿಗಡೆ ದುಡ್ಡಿನ ಬ್ಯಾಗ್ ಎಲ್ಲೋ? ಮನೆ ನಾನೇ ನಾಟಕ ಮಾಡೋನಂದ್ರೆ ನೀನ್ ನನ್ನ ಹತ್ರವೇ ನಾಟಕ ಮಾಡ್ತೀಯಲ್ಲ. ನಾನು ಫೋನ್ ಬಂತಂದೇಳಿ ಅಲ್ಲಿಗೆ ಹೋದ್ರೆ ನೀನ್ ಇಲ್ಲೇ ದುಡ್ಡು ತಕ ಕೀಸು ಅಂತಿದ್ದೇನಾ? ಹುಡುಗಿರ್ ವಿಷಯದಲ್ಲಿ ನಾನು ತಮಾಷೆ ಮಾಡ್ತೀನಿ, ದುಡ್ಡಿನ ವಿಷಯದಲ್ಲಿ ಸೀರಿಯಸ್. ನಾನ್ ಫೋನ್ ಮಾತಾಡೋತಿ ನೀನೇ ಕೆತ್ಕೊಂಡಿರ್ಬಾರ್ದು. ನಿನ್ ಲೈಫಿಗೆ ಒಂದ್ ದಾರಿ ಇಲ್ಲ ನಾನ್ ಅನ್ಕೊಂಡ್ರೆ ನನ್ ಮೇಲೆ ಅನುಮಾನ ಪಡ್ತೀನ. ಹಂಗಲ್ಲ ಸಿಗಡಿ, ದುಡ್ಡಿನ ವಿಷಯ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿರ್ಬೇಕು ಕಣ. ಎಂತ ಮಾಡ್ತಿದ್ಯಾ? ಚೆಕ್ ಮಾಡ್ತಿದ್ದೀನ. ಮನೆ ನಾನೇ ಚೆಕ್ ಮಾಡ್ತೇನ. ದುಡ್ಡು ಕಣದು, ದುಡ್ಡು. ಬಿಡ ನಾವೇ ಇಬ್ರು ಜಗಳ ಮಾಡ್ಕೊಂಬೇಡ. ಇದ್ದವ್ರಿಬ್ರು ಕದ್ದವ್ರು ಯಾರು? ಕುಂದೇಶ್ವರ, ಇಲ್ಲಿಂದಾನೆ ತೀರ್ಪಿ ದರ್ಶನ ಮಾಡ್ಬಿಟ್ಟಿಯಲ್ಲಪ್ಪ. ನಾನು ಫೋನಲ್ಲಿ ಮಾತಾಡ್ತಾ ಇಪ್ಪತ್ತಾಗೆ ನೀನ್ ಅಂತ ಗೆಂಡ್ ಬೇಯಿಸಿದ್ಯಾನ? ದುಡ್ಡನ್ನ ಕಾಯ್ತಾ ಹಾಕೊಂಬತ್ತಿಲ್ಲೇನ? ನನಗೂ ಫೋನ್ ಬಂದಿತ್ತು, ನಾನು ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ನೀನೇನು ಅಡ್ಕೆ ಸುಳಿತಿದ್ದನ? ನನಗೆ ಫಸ್ಟ್ ಫೋನ್ ಬಂದಿತ್ತು, ನಾನು ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಆಚಿಗೋದಿ. ನಿನ್ನ ಕಣ್ಣಿಗೆ ಅಂತ ಕೋಳಿ ಆಯ್ತಾನ? ನನಗೆ ಸೆಕೆಂಡ್ ಫೋನ್ ಬಂದಿದ್ದು, ನಿನ್ ಕಣ್ಣಲ್ಲಿ ಪಕ್ಕ ಕುಂತಿತ್ತಾನ? ಯಾಕೆ ಹೀಗ್ ಜಗಳ ಆಡ್ತಾ ಇದ್ದೀರಾ? ಮಾರುತಿಯವ್ರೆ ಅದ್ ಎಂತ ನೀನು ಬಾರೋ, ಎಲ್ಲ ನಿನ್ನಿಂದಾಗಿ ನೀನ್ ಮಾತಾಡ್ಬೇಡ. ಏನಾಯ್ತು ಬಂಗಾರ? ಅದಕ್ಕೆಮ್ಮ ನನಗೆ ಒಳ್ಳೇದಾಗ್ಲಿ ಅಂತ ನೀವ್ 2 ಲಕ್ಷ ರೂಪಾಯಿ ಕೊಟ್ಟಿದ್ರಾ? ಕೊಟ್ಟಿದ್ದೆ. ಅದ್ ಕಳೆದು ಹೋಯ್ತು. ಅಷ್ಟೇ ತಾನೇ? ನಡಿಯೋಣ. ಎಂತಾಯ್ತು? ಏನಾಯ್ತು ಅಂತ ನೀನ್ ಹೇಳು. ಅದು ದುಬೈಗೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಕೂತಿದ್ವಾ? ದುಡ್ಡು ಈ ಕಡೆ ಇತ್ತು, ಇವನಿಗೆ ಫೋನ್ ಬಂತು ಅಂತ ಆ ಕಡೆ ಹೋದ, ನನಗ್ ಫೋನ್ ಬಂತು ಅಂತ ಈ ಕಡೆ ಹೋದೆ. ಮತ್ತೆ ಯಾರೋ ಅಭ್ಯಾಸ ಮಾಡ್ಬಿಟ್ರು. ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ನ ದುಡ್ಡು ನನಗ್ ಬೇಕು. ಇವನೇ ಗ್ಯಾರಂಟಿ ಕೊಟ್ಟಿದ್ದು. ಮಿಸ್ಟರ್ ಸೀಗಡಿ ಸೀನಾ ಅವರೇ, ನಾನು ಕೊಟ್ಟಿರೋ ದುಡ್ಡಿಗೆ ನೀವೇ ಗ್ಯಾರಂಟಿ. ಆ ದುಡ್ಡು ನನ್ನ ಕೈಗೆ ಸೇರೋ ತನಕ ಬೀದಿಲಿ ಹುಚ್ಚನಾಯಾಗಿ ನೀವು ಅಲಿತಾ ಇರ್ತೀರ. ಇದು ನನ್ನ ಶಾಪ. ಮಂಜುನಾಥ, ನನ್ನ ಗಂಡಂಗೆ ಹುಚ್ಚನಾಯಿ ಆಗು ಅಂತ ಪಾರು ಶಾಪ ಕೊಟ್ಬಿಟ್ಟಿದ್ದಾಳೆ. ಮುಂದೆ ಏನಾಗ್ಬೋದು? ಸಿಗಡೆ ಶಿಸ್ತಲ್ ಸೀದಾ ಬಾ. ಅದಕ್ಕೆಮ್ಮ ಕೊಟ್ಟಿ ಶಾಪ ಏನಾದ್ರು ನಿಜ ಆಗ್ಬಿಡ್ತಾ? ಸುಮ್ಮನೆ ಅಪಶಕುನ. ಇಲ್ಲಿ ಯಾರು ಸತ್ತೋದ್ರ ಅಂತ ಹಂಗ್ ಬೊಗಳ್ತಿದ್ಯಾ? ನೀನ್ ಹಂಗ್ ಮಾಡದ್ ನೋಡ್ರೆ ನೋಡಿ ಜನ ನನ್ನನ್ನು ತಪ್ಪು ತಿಳ್ಕೊಂತಾರ. ಮತ್ತಿಗೆ ಅದಕ್ಕೆಮ್ಮ ಕೊಟ್ಟಿ ಶಾಪಕ್ಕೆ ಹಿಂಗಾದನ? 2 ಲಕ್ಷ 2 ಲಕ್ಷ ಮಾತ್ರ ನೆನ್ಸ್ಬಿಡಕಣ. ಅದಕ್ಕೇನೋ ಒಂದ್ ದಾರಿ ಮಾಡೋಣ. ನೀನ್ ಮಾತ್ರ ಶಿಸ್ತಲ್ ಬಾ, ಜಾಣ ಅಲ್ಲ? ಏನೋ ಆಗದ್ ನಿಂಗೆ. ಅಯ್ಯಯ್ಯ, ಎಲ್ಲೋ ಬಿಟ್ಟ ನಾಯಿ ನನ್ ಮಗಂದು. ನಮಸ್ಕಾರ ಮಂಜುನಾಥ. ಮಂಜುನಾಥ ಅಲ್ಲ, ಮಂಜ. ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ ಬಾಲೇರೆಲ್ಲ ಬೇಕು. ಗೊತ್ತು ಬಿಡು ಶಿವ, ನಮ್ಮ ಯಜಮಾನ್ರು ಬೆಳಗಿಂದ ಕಾಣ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ಅವ್ನ್ ನೋಡಿದ್ರೆ ಹಂಗೆ, ನೀವ್ ನೋಡಿದ್ರೆ ಹಿಂಗೆ. ಮೂಳೆ ಹಿಡಿಯ ಕೈಯಲ್ಲಿ ಫೋನ್ ಹೆಂಗ್ ಹಿಡಿತಾನೆ ಹೇಳಿ? ಏನ್ ಹೇಳ್ತಿದ್ಯಾ ಮಂಜುನಾಥ? ನಂಗೆ ಅರ್ಥ ಆಗ್ತಿಲ್ಲ. ಅವನ ಸ್ಥಿತಿ ಚಿಂತಾಜನಕ ಆಗ್ಬಿಟ್ಟದೆ. ದುಃಖ ಜಾಸ್ತಿಯಾಗಿ ಯಾವ್ದೋ ಕಾಯಿಲೆ ಅಟ್ಯಾಕ್ ಆಗಿದೆ. ನಾಯಿ ತರ ಹೇಳ್ತಾನೆ, ನಾಯಿ ತರ ಊಳಿಡ್ತಾನೆ. ಯಾಕೆ ಕೊಟ್ರೆ ಬೊಗಳ್ತಾನೆ, ರೋಚಿಗೆದ್ರ ಕತ್ತಾನೋ ಏನೋ. ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಎಲ್ಲ ಪಾರು ಕೊಟ್ಟಿದ್ ಚಾಪ ತಟ್ಟೆ ಬಿಡುತ್ತಾ? ಈಗ ಎಲ್ಲವರು ಇಷ್ಟ ತನಕ ಜೊತೆಲೇ ಇದ್ದ, ಸುಮ್ನೆ ತಲೆ ಸೋರ್ದೆ ಹಾರ್ಕೊಂಡ್ಬಿಟ್ಟ. ಪಾಪ ಬೆಳಗಿಂದ ಏನು ತಿಂದಿಲ್ಲ ಗೊತ್ತಾ? ಹುಡ್ಕೋಣ ಬರ್ತೀಯಾ? ನಡೀರಿ. ಕುರ್ರಾ ಕುರ್ರಾ ಕುರ್ರಾ.
ನನ್ ಗಂಡನ ಎಲ್ಲ ಹೋಗಕ್ ಬಿಟ್ಟಿದ್ಯಲ್ಲ ಇದ್ ನ್ಯಾಯನಾ? ಒಳ್ಳೆ ನಾಯಿ ತರ ಆಡ್ತಾನ್ ಕಣ್ರಿ ಅವನು. ಈಗ ತಲೆ ಸೋರಿದ್ರೆ ಸಮಾಧಾನ ಆಗ್ತಾನೆ, ಗುರ್ರ ಅಂತ ಹೋಗ್ಬಿಟ್ಟ. ಎಲ್ಲಿ ಹೋಗಿರ್ಬೋದು? ಯಾವ್ದೋ ನಾಯಿನ ಹುಡ್ಕೊಂಡು ಹೋಗಿರ್ತಾನೆ. ನೋಡು, ನನ್ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಗೊತ್ತಲ್ಲ ನನ್ ಕೋಪ. ಬೇಡ ಹುಡ್ಕೊಂಡ್ ಬನ್ನಿ. ಏನ್ರಿ ಬ್ಯಾಂಡ್ ಸೆಟ್ಟು ನೀವಿಲ್ಲಿ? ಏನಾಯ್ತು ಹೊಗಳ್ತಾ ಇದೀರಾ? ಗಮ್ಮ ಪುರಿ ಮೇಳ ಬತ್ತಿದ್ದ ಕಸ ತೊಟ್ಟಿಲಿ ಕಸದ ತೊಟ್ಟಿನ ಅದ್ಯಾಕೆ? ನನಗೆ ಬೇಕು. ಅಲ್ಲಿದೆ ನೋಡಿ. ನನಗಷ್ಟು ಸಿಕ್ಕರೆ ಸಾಕ. ಅದನ್ನ ಬಾಗಿದ್ರೆ ಎಂತ ರೊಟ್ಟಿ ಮುಗಿ ಸಿಕ್ಕುತ್ತ. ವೇದ, ನಮ್ಮ ಯಜಮಾನ್ರು ನೋಡಿದ್ಯಾ? ಅಲ್ಲಿ ನೋಡಿ. ಇವ್ರು ಯಾಕ ಕಸದ ತೊಟ್ಟಿ ಹತ್ರ ಇದಾರೆ? ಏನ್ ಮಾಡ್ತಿದಾರೆ ಅಲ್ಲಿ? ತೊಟ್ಟಿನೆಲ್ಲ ಕೆದಕ್ತಾರಂತೆ. ಅಲ್ಲೇನೋ ತಿನ್ನಕ್ ಸಿಕ್ಕಿದ್ರೆ ಅದ್ ತಿಂತಾರಂತೆ. ಏನ್ ಟೇಸ್ಟ್ ಸೀನ ನಿಂದು? ಯಾಕ ಈ ಪರಿಸ್ಥಿತಿ ಬಂತು? ಓ, ಹಿಂಗೆಲ್ಲ ಮಾತಾಡೋದ್ ಬಿಟ್ಟು ಹೋಗ್ ತಡಿಬಾರ್ದಾ? ನೀವೇ ಹೋಗ್ ತಡೀರಿ. ವಾಸನೆ. ಇಲ್ಲೇ ಬನ್ನಿ. ರೀ, ಈ ಕಸ ಸುತ್ತಲಿರೋದನ್ನ ತಿನ್ಬೇಡ್ರಿ. ತಂಗಳ್ ತಿಂದ್ರು ಗೌರವದಿಂದ ಬದುಕು ಅಂತಾರೆ. ನಿಮ್ ದಮ್ಮಯ್ಯ ಅಂತೀನಿ. ಮನೆಗ್ ಬನ್ರಿ, ಸಾರು ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿದಾಳೆ. ಸುಮ್ಮನೆ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಬೋರ್ದು ಬಿಡ್ತೀನಿ. ನೀವ್ ಮನೆಗ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಪಾರು, ನಾನು ನಿನಗೆ ದುಡ್ಡು ಕೊಡಬೇಕಾದ್ರೆ ಹೇಳಿದೆ, ನೀನು ದುಡ್ಡು ಭದ್ರ ಅಂತ. ಈಗ ನೀನು ಭದ್ರ ಆಗಿ ದುಡ್ಡನ್ನ ಛಿದ್ರ ಮಾಡಿದೀಯಲ್ಲ. ಯಾಕೆ ಬಡ್ಕೊಳ್ತೀರಾ? ಇನ್ನು 3 ತಿಂಗಳಿದೆ ಅಲ್ಲ, ಅಷ್ಟ್ರಲ್ಲಿ ವಾಪಸ್ ಕೊಡ್ತೇನೆ ಬಿಡಿ. ಮಂಜುಗೆ ಹೆಲ್ಪ್ ಆಗ್ಲಿ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಆದ್ರೆ ನಿನಗೆ ಕಾಮನ್ ಸೆನ್ಸ್ ಇದೇನಮ್ಮ? ಬೇರೆಯವರು ದುಡ್ಡು ಕೊಡಬೇಕಾದ್ರೆ ದುಡ್ಡು ಕೊಟ್ಟವನ ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನಿಸ್ಲಿಲ್ಲವಾ? ತಲೆಯಲ್ಲಿ ಬುದ್ಧಿ ಇದೆಯಾ, ಲದ್ದಿ ತುಂಬಿಕೊಂಡಿದೀಯಾ? ಹೆಚ್ಚು ಮಾತಾಡಿದ್ರೆ ತೊಚ್ಚಿ ಹೋಗ್ಬಿಡ್ತೀನಿ. ರಾಮ, ದುಡ್ಡು ಕಳ್ಕೊಂಡ್ರೆ ಸಂಕಟ ನನಗೆ ಗೊತ್ತು, ನಿನಗೆ ಗೊತ್ತೇನಮ್ಮ? ನಾಳೆ ಪ್ರೊಡ್ಯೂಸರ್ ಬಂದು ದುಡ್ಡು ಎಲ್ಲ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅವ್ರಿಗೆ? ಕಳ್ದಾಯ್ತು ಸರ್ ಅಂತ ಹೇಳಿ. ಅಣ್ಣಯ್ಯ, ದಾರಿಲಿ ನಮ್ಮ ಯಜಮಾನ್ರು ಸಿಕ್ಕಿದ್ರು. ಥೇಟ್ ನಾಯಿ ತರನೇ ಆಡ್ತಿದಾರೆ. ಹೋಗ್ಲೋದೇನು, ಕಚ್ಚೋದೇನು, ತೊಟ್ಟಿಲ್ ಹಾಯ್ಕೊಂಡು ತಿನ್ನೋದೇನು? ಅದೇನು ಅಂತ ವಿವರವಾಗಿ ಹೇಳ್ರಮ್ಮ. ಇದಕ್ಕೆಲ್ಲ ಕಾರಣ ಈ ಪಾರು ಶಾಪನೆ. ಪಾರು, ಶಾಪನ್ ವಾಪಸ್ ತಗೋ. ಸೀಗಡಿ ಅವ್ರು 2 ಲಕ್ಷ ವಾಪಸ್ ತಂದು ಕೊಡ್ಲಿ, ಅಲ್ಲಿ ತನಕ ನಾನು ಶಾಪನ ವಾಪಸ್ ತಗೊಳ್ಳಲ್ಲ. ತುತ್ತೂರಿ, ಸೀಗಡಿ ನಾಯಿಗೆ ಏನೋ ಆಗಿದೆ. 3ನೇ ಕ್ಲಾಸ್ ಭಾಗ್ಯಮ್ಮರ ಮನೇಲಿ ನಾಯಿಗಂತ ತಿಂಡಿ ಹಾಕಿದ್ರ, ಇವನು ನಾಯಿನ ಓಡಿಸಿ ತಿಂಡಿ ತಿನ್ನಕ್ ಹೋದ. ಮನೆಯವ್ರು ಸುಮ್ಮನೆ ಇರ್ಲಿಲ್ಲ, ದೊಡ್ಡನೆ ತಗೊಬಂದು ಕಾಲಿಗೆ ಒಂದು ಬಿಟ್ರು, ಕಾಲು ಊದ್ಕೊಂಡ್ಬಿಟ್ಟ. ಸಂಗಮ್ಮ, ನಿನ್ನ ಗಂಡ ಥೇಟ್ ನೋಡಕ್ ನಾಯಿ ತರನೇ ಕಾಣ್ತಾನಲ್ಲ. ಇವನ ಪೂರ್ತಿ ಹಿಂಗೆ ಆಗ್ಬಿಟ್ರೆ ನನ್ ಕತೆ ಏನಾಗ್ಬೇಕು? ಅಣ್ಣಯ್ಯ, ಶಾಪ ವಾಪಸ್ ತಗೊಂತ ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾ? ಜಸ್ಟ್ ಮಿನಿಟ್. ಪಾರು, ಯಾರು ಹೇಳಿದ್ರು ನಾನು ಶಾಪನ ವಾಪಸ್ ತಗೊಳ್ಳಲ್ಲ. ಸಂಗಮ್ಮ, ಯಾವ್ದಕ್ಕೂ ಒಂದ್ಸಲ ಡಾಕ್ಟರ್ ಕರೆಸಿ ಈ ನಾಯಿನ ತೋರಿಸ್ಬಿಡು. ಏನಾಯ್ತೆ? ನಮ್ಮ ಮನೆಯಲ್ಲೂ ಬೊಗಳೋ ನಾಯಿ ಇದೆ, ಅದೇನಾಯ್ತು ಅಂತ ನೆಟ್ ಹೇಳು. ಎಂತ ಇಲ್ಲ. ಅದೇನೇ ಬೊಗಳು ಹೇಳೋದು, ನೆಟ್ ಹೇಳ. ಡಾಕ್ಟ್ರೆ, ಪ್ರತಿ ಮಾತುಗೂ ಹೀಗೆ ಬೊಗಳ್ತಾನೆ ಇರ್ತಾರೆ. ಯಾವ್ದಾದ್ರು ನಾಯಿ ಕಚ್ಚಿರ್ಬೋದಾ? ಒಂದು ನಾಯಿನ ಇನ್ನೊಂದು ನಾಯಿ ಕಚ್ಚಿದ್ರೆ ಏನು ಆಗೋದಿಲ್ಲ. ಇದೇ ಕಣ್ ತೋರ್ಸು, ನಾಲ್ಗೆ ತೋರ್ಸು, ಕಿವಿ. ನೀನ್ ಹಿಂಗೆ ತರಲೆ ಮಾಡಿದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ. ಡಾಕ್ಟ್ರೆ, ನಮ್ಮ ಯಜಮಾನ್ರು ಆಡ್ತಿರೋದ್ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನಿನ್ ಗಂಡನಿಗೆ ಶಾಕ್ ಆಗಿರ್ಬೇಕು, ಇಲ್ಲ ಯಾರೋ ಶಾಪ ಕೊಟ್ಟಿರ್ಬೇಕು. ಹಿಂದೆ ಋಷಿ ಮುನಿಗಳು ನೀನು ಮರ ಆಗು, ಕಲ್ಲಾಗು ಅಂತ ಕೊಡ್ತಾ ಇದ್ರಲ್ಲ, ಹಾಗೆ ಇವನಿಗೆ ನಾಯಿ ಆಗು ಅಂತ ಯಾರೋ ಶಾಪ ಕೊಟ್ಟಿರ್ಬೇಕು. ಶಾಪ ಕೊಟ್ಟಿರೋದು ಪಾರ್ವತಿನೇ. ವಾಪಸ್ ತಗೋದ್ರೆ ನನ್ ಮಾತೆ ಕೇಳ್ತಾ ಇಲ್ಲ. ಮೇಡಮ್ಮ, ಯಾರು ಶಾಪ ಕೊಟ್ಟಿದ್ದಾರೋ ಅವರೇ ಈ ಶಾಪನ ವಾಪಸ್ ತಗೋಬೇಕು. ಇಂಜೆಕ್ಷನ್ ಇಂದ ಏನು ಪ್ರಯೋಜನ ಇಲ್ಲ. ಕೊಡಿ ನನ್ನ ಫೀಸ್ 300 ರೂಪಾಯಿ. $2 ಲಕ್ಷ ಕಲೆಕ್ಟ್ ಮಾಡೋ ತನಕ ಮನೆಗಂತೂ ಎಂಟ್ರಿ ಇಲ್ಲ. ನೀನಂತೂ ಹುಚ್ಚು ನಾಯಿ ತರ ರೋಡಲ್ಲೇ ಇರುವಂತ ನಮ್ಮ ಅತ್ತೆಮ್ಮ ಶಾಪ ಕೊಟ್ಬಿಟ್ಟಾರೆ. ಹೊತ್ತಿರ್ರೇಕತಿ ಮನೆ ಅದಕ್ಕೆ ಈ ವೇಶ್ವರ ಸೀಗಡಿ
ನಿನ್ನ ನಡವಳಿಕೆಗೂ ಕಾಸ್ಟ್ಯೂಮ್ಗೂ ಹೊಂದಾಣಿಕೆ ಆಗ್ಬೇಕಲ್ಲಪ್ಪ. ಸರ್ಕಾರ ಬೇರೆ ಕರಡಿನ ಕೋತಿನ ಆಡ್ಸಂಗಿಲ್ಲ ಅಂತ ಬೇರೆ ಮಾಡ್ಬಿಟ್ಟಿದೆ. ಅದಕ್ಕೆ ಮನುಷ್ಯರಿಗೆ ವೇಷ ಹಾಕೊಂಡ್ಬಿಟ್ರೆ ದುಡ್ಡು ಆಗ್ತದೆ, ಸರ್ಕಾರನು ಏನು ಮಾಡಲ್ಲ. ಅದಕ್ಕೆ ನಂಗೆ ಈ ವೇಷವನ್ನ ನಿನ್ ಕಷ್ಟ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಕಣ. ನಿನ್ ಈ ವೇಷನೇ ನಿನ್ ಕಷ್ಟಕ್ಕೆ ಉತ್ತರ ಕೊಡ್ತದೋ. 2 ಲಕ್ಷ ರೂಪಾಯಿ ಸಂಪಾದನೆ ಮಾಡೋದು ಏನ್ ಕಷ್ಟ ಅಲ್ಲ. 1 ತಿಂಗಳು ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ಬಿಟ್ರೆ ಜನ 10, 5 ಅಂತ ಎಷ್ಟ್ ಬಿಡ್ತಾರೆ. ಯಾವ್ದಾದ್ರು ದೊಡ್ಡ ಕುಳಗಳ ಮನೆ ಎದುರುಗಡೆ ಹೋದ್ರೆ 1,000-2,000 ರೂಪಾಯಿ ಕೊಡ್ತಾರೆ. ನಡಿ ಊರ್ ಮೇಲೆ ಹೋಗಣ. ನಾನು ಕೊಡೋದು ನೀನ್ ದುಡ್ಡು ಮಾಡುದನ ಈಗಡೆ ಇದೇ ಬೇಡ ಅನ್ನೋದ್ ಕಣ. ನಾನ್ ಯಾರಿಗೋಸ್ಕರ ದುಡ್ಡು ಮಾಡೋದು? ನಿನ್ಗೋಸ್ಕರ ತಾನೆ. 6ನೇ ಕ್ಲಾಸಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಅಲ್ಲಿ ಹೋಗಿ ನಾಯಿ ಆಟ ಆಡಿದ್ರೆ 10,000 ರೂಪಾಯಿ ಕಲೆಕ್ಷನ್ ಆಗ್ತದಪ್ಪ. ಹಂಗೆ 10 ಸರ್ಕಲ್ ಸುತ್ಬಿಟ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ತದೋ. ಚಲ್ರೆ ಬಾಬಾ ಚಲ್ 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 ಚಲ್. ನೋಡಿ ಮಹಾಜನಗಳೇ, ನೀವು ನಾಯಿ ನೋಡಿರ್ತೀರ, ಮನುಷ್ಯನ್ ನೋಡಿರ್ತೀರ. ನಾಯಿ ಮನುಷ್ಯನೆಲ್ಲಾದ್ರೂ ನೋಡಿದೀರಾ? ಇದೇ ನಾಯಿ ಮನುಷ್ಯ. ಇದು ಕಂತ್ರಿ ನಾಯಿ ಅಲ್ಲ, ಜಾತಿ ನಾಯಿ ಅಲ್ಲ, ಮನುಷ್ಯ ಜಾತಿಯ ನಾಯಿ. ಇದು ಮಾತಾಡುತ್ತೆ, ಎಗರುತ್ತೆ, ಬೀಳುತ್ತೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆಲ್ಲ ಮಾಡುತ್ತೆ. ಮಹಾಜನಗಳೇ, ನೀವು ಎಷ್ಟು ದುಡ್ಡು ಜಾಸ್ತಿ ಕೊಡ್ತೀರೋ ಅಷ್ಟು ಇದಕ್ಕೆ ಖುಷಿ ಆಗುತ್ತೆ. ಮಹಾಜನಗಳೇ, ಈ ಮನುಷ್ಯ ಜಾತಿಯ ನಾಯಿಗೆ ಶಾಪ ವಿಮೋಚನೆ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ನಾವು 2 ಲಕ್ಷ ರೂಪಾಯಿ ದುಡ್ಡನ್ನು ಹುಂಡಿಗೆ ಹಾಕ್ಬೇಕು. ಆದ್ದರಿಂದ ಮಹಾಜನಗಳೇ, ಕೊನು ಮನ ಇಲ್ದಿದ್ರು ಪರವಾಗಿಲ್ಲ, ಧನ ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತ ಇದ್ದೇನೆ. ಹಾಯ್ ಹಲೋ ಚಿಕ್ಕಬಡಿ ದೊಡ್ಡಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ವಾಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾಯಿ ಆಟ ನೋಡಿ ಖುಷಿ ಪಡಿ ದುಡ್ಡು ಹಾಕಿ. ಯಾರು ನಾಯಿಗೆ ದುಡ್ಡು ಹಾಕ್ತಿರೋ ಅವರು ಸಾಕ್ಷಾತ್ ಆ ಭಗವಂತನಿಗೆ ನಾರಾಯಣನಿಗೆ ದುಡ್ಡು ಕೊಟ್ಟ ಹಾಗೆ. ಒಂದ್ ವೇಳೆ ನೀವು ನಾಯಿಗೆ ದುಡ್ಡು ಹಾಕಿದ್ರೆ ನೀವು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟೋದಿಲ್ಲ. ಯಾರಾದ್ರೂ ಆಟ ನೋಡಿ ಖುಷಿ ಪಟ್ಟು ದುಡ್ಡು ಹಾಕ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಅವರು ನಾಯಿ ಜನ್ಮದಲ್ಲೇ ಹುಟ್ಟುತ್ತಾರೆ ಅಂತ ಹೇಳ್ತಾ ಆಟ ನೋಡಿ ಖುಷಿ ಪಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಮಹಾಜನಗಳೇ, ಈಗ ಆಟಕ್ಕೆ ಒಂದು ಸೋಬಾಗ ಬಂದಿದೆ. ಚಲ್ರೆ ಬೆಟ್ಟ ಚಲ್, ಚಲ್ರೆ ಬೆಟ್ಟ ಚಲ್, ಚಲ್ ಚಲ್ ಚಲ್, ಚಲ್ರೆ ಬೆಟ್ಟ ಚಲ್. ಕುಯ್ಯ ಅನ್ನುತ್ತಾ? ಹೊಡೆದ್ ನೋಡಿ ಗೊತ್ತಾಗ್ತದೆ. ಏನಯ್ಯ ಪರ್ವ, ನಮ್ ನಾಯಿ ಪೇಷಂಟ್ ಹೇಗಿದ್ದಾನೆ? ಅಯ್ಯೋ ಡಾಕ್ಟ್ರೆ, ಆ ನಾಯಿ ಕಾಟ ಏನ್ ಕೇಳ್ತಾರೆ, ಇತ್ತೀಚೆಗೆ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದೆ. ಕಂಡಲ್ಲೇ ಬೊಗಳುತ್ತೆ, ಸಿಕ್ ತಟ್ಟೆಗೆ ಬಾಯಿ ಹಾಕುತ್ತೆ. ಆ ನಾಯಿ ಕಾಟ ಕಡಿಮೆ ಮಾಡಿಸ್ತೀರಾ ಅಥವಾ ನಿಮ್ಮ ಕ್ಲಿನಿಕ್ ತಗೊಂಡು ಹೋಗ್ತೀರಾ? ನೀನ್ ಹೋಗ. ಏನಯ್ಯ ಹೇಗಿದೀಯಾ? ನಿನ್ನ ನಾಯಿ ಬುದ್ಧಿ ಬಹಳ ಜಾಸ್ತಿ ಆಗೋದು ನೋಡಮ್ಮ. ಇವನ್ನ ರಿಪೇರಿ ಮಾಡಕ್ ನನ್ನ ಕೈಲಿ ಸಾಧ್ಯ ಇಲ್ಲ. ಕರ್ಕೊಂಡೋಗಿ ವೆಟನರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಡು. ವೆಟನರಿ ಹಾಸ್ಪಿಟಲ್ ಸೇರಿಸಿದ್ರೆ ಇವ್ರ ನಾಯಿ ಆಗಲ್ವಾ? ಈಗ ತಾನೆ ಇನ್ನೇನಮ್ಮ ಆಗಿದ್ದಾನೆ. ಇವ್ರ ಮುಂಚಿನ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೋಡಮ್ಮ, ಯಾರು ಶಾಪ ಕೊಟ್ಟಿದ್ದಾರೋ ಅವರು ಶಾಪನ ವಾಪಸ್ ತಗೋಬೇಕು. ಪಾರ್ವತಿನ ಎಷ್ಟು ಕೇಳ್ಕೊಂಡ್ರು ಶಾಪನ ವಾಪಸ್ ತಗೋತಾ ಇಲ್ವೇ? ನಾನು ಹೇಳ್ದಂಗ್ ಮಾಡಮ್ಮ, ಎಲ್ಲ ಸರಿ ಹೋಗ್ತಾನೆ. ಬಮ್ಮ ಇಲ್ಲಿ ಇಷ್ಟು ಮಾಡು, ಸರಿ ಹೋಗ್ತಾನೆ. ಸರಿ ಮಂಜುನಾಥ. ಪರಮೇಶ್ವರ, ಜಗದೀಶ್ವರ, ಎಂತೆಂತ ಕಷ್ಟ ಕಾಲದಲ್ಲಿ ನನ್ ಕೈ ಹಿಡಿದ್ಯಾ. ಈಗ ಯಾಕಪ್ಪ ನನ್ ಕೈ ಬಿಟ್ಟೆ? ಎಲ್ಲಪ್ಪ ಇದ್ಯಾ ನನ್ ತಂದೆ? ಅಂಕಲ್, ಆಗಡೆ ಮೀನಾ ಅವ್ರು ಕರಿತಾ ಇರೋದು ಕೇಳಿಸ್ತಾ ಇಲ್ವಾ? ಅಯ್ಯೋ ಕೇಳಿಸ್ತಾ ಇದೆ ಅಮ್ಮ. ಅಲ್ಲಿಗೆ ಹೋದ್ರೆ ಸಾಕು, ಕಾಲು ಬಿದ್ದು ಸಾಂಗ್ ಶುರು ಹಚ್ಕೊಂಡ್ಬಿಡ್ತಾಳೆ. ಹೌದಾ ಮಂಜುನಾಥ? ನಿನ್ ಹೆಂಡತಿ ಪಾರು ನನ್ ಗಂಡನ್ಗೆ ಶಾಪ ಕೊಟ್ಟಿದ್ದಾಳೆ. ಅದನ್ನ ವಾಪಸ್ ತಗೊಳ್ಳೋ ಹಾಗೆ ನೀನ್ ಮಾಡ್ಲೇಬೇಕು. ಮೀನಮ್ಮ, ನಿನ್ನ ಕಾಟ ಇತ್ತೀಚೆಗೆ ವಿಪರೀತ ಆಗೋಯ್ತಮ್ಮ. ಯಾಕಮ್ಮ ನನ್ನ ಮನೆ ಮುಂದ್ಗಡೆ ಕೂತ್ಕೊಂಡು ಹರತಾಳ ಮಾಡ್ತಿದೀಯಾ? ಅಣ್ಣಯ್ಯ, ನಿನ್ ಹೆಂಡತಿ ನನ್ ಗಂಡನ್ ಕೊಟ್ಟಿರೋ ಶಾಪನ ವಾಪಸ್ ತಗೊಳ್ಳೋ ಹಾಗೆ ನೀನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಆ ಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ.
ಪಾರು ಇದನ್ನ ನನ್ನ ಕಣ್ಣಿಂದ ನೋಡಕ್ಕಾಗಲ್ಲಮ್ಮ. ಅಕಸ್ಮಾತ್ ಏನಾದ್ರೂ ಮೀನಮ್ಮ ಗೊಟಕ್ಕಂದು ಬಿಟ್ರೆ ಆ ಕರ್ಮ ನನಗೆ ಸುತ್ತಕೊಳ್ಳುತ್ತೆ. ಇವನ್ ಯಾರು? ರಾಮದುರ್ಗದ ರಣಧೀರ, ನಂಬಿ ಬಂದವ್ರಿಗೆ ಕರುಣಾಕರ, ತಿರುಗಿ ಬಿದ್ದವ್ರಿಗೆ ಗೊಡ್ಚಿ ವೀರಭದ್ರ. ಕೈ ಕೆಳಗಿಳಿಸ್ಲಿಲ್ಲ ಅಂದ್ರೆ ನೀವು ಛಿದ್ರ ಯಾಕೆ ಹೋಗ್ಲಿ ಬಿಡಮ್ಮ ಸುಮ್ನೆ. ಬಿಡೋದಕ್ಕೆ ಸೀಗಡಿಯವ್ರು ಖರ್ಚು ಮಾಡೋದು 2-3 ರೂಪಾಯಿ ಅಲ್ಲ ರೀ, ಲಕ್ಷಾಂತರ ರೂಪಾಯಿ. ಏನು ಸಾಯ ತನಕ ಉಪವಾಸ ಮಾಡ್ತಾರಂತ? ಮಾಡ್ಲಿ ಬನ್ರಿ, ಸಣ್ಣನಾದ್ರೂ ಆಗ್ತಾರೆ. ಪಾರ್ವತಿ ಬೊಂಬೆ ಇಲ್ಲಿ ಏನ್ ಡಾಕ್ಟರ್? ನೋಡಿ ಪಾರ್ವತಿ ಅವರೇ, ಗ್ಲೂಕೋಸು ಕಡಿಮೆ ಆಗ್ತಾ ಇದೆ, ಶಕ್ತಿ ಕಡಿಮೆ ಆಗ್ತಾ ಇದೆ, ಪಲ್ಸು ಕೈ ಸಿಗ್ತಾ ಇಲ್ಲ, ಹಾರ್ಟ್ ಬೀಟು ಕಡಿಮೆ ಆಗ್ತಿದೆ. ಇವನ್ನ ಇಮ್ಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡ್ಲಿಲ್ಲ ಅಂತಂದ್ರೆ ನೀವು ತಿಥಿ ಊಟ ಮಾಡ್ಬೇಕಾಗುತ್ತೆ. ಪಾರು ಆಂಟಿ ಶಾಪ ವಾಪಸ್ ತಗೋಬಾರ್ದಾ? ಹೌದಮ್ಮ, ಶಾಪ ನಾವು ವಾಪಸ್ ತಗೊಂಡ್ಬಿಡು. ಈ ವಿಷಯ 4 ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಕೊಲೆ ಆಪಾದನೆ ನಿನ್ಮೇಲೆ ಬರುತ್ತೆ. ದಯಮಾಡಿ ಶಾಪನ ವಾಪಸ್ ತಗೋ, ಇಲ್ಲ ಅಂದ್ರೆ ನಾನು ವೇದ ಉಪವಾಸ ಕೂರ್ತೀವಿ. ಆಯ್ತು, ನೀವಿಬ್ರು ಉಪವಾಸ ಇರ್ತೀರಾ ಅಂತ ಶಾಪ ವಾಪಸ್ ತಗೊಳ್ತಾ ಇಲ್ಲ. ಪಾಪ ಮೀನಮ್ಮನ್ ಸಾವಿಗೆ ನಾನ್ ಕಾರಣ ಆಗ್ಬಾರ್ದು ಅಂತ ಶಾಪನ ವಾಪಸ್ ತಗೊಳ್ತೀನಿ. ಅವರು ಮೊದ್ಲು ಹೇಗಿದ್ರು ಹಾಗೆ ಆಗ್ಲಿ ಆಗ್ಲಿ ಆಗ್ಲಿ. ನನ್ ಗಂಡ ಸರಿ ಹೋಗ್ಬಿಟ್ರು. ಎಂತ ಕನ್ಸ್ಕೊಂತಿದ್ದೇನ? ನನ್ ಕನ್ಸಲ್ಲಿ ಪಾರು ನಿಮ್ಗೆ ಶಾಪ ಕೊಟ್ಬಿಟ್ಟಿದ್ಲು. ನೀವ್ ನಾಯಿ ತರ ಆಡ್ತಿದ್ರಿ. ನಾನ್ ಎಂತಕ ನಾಯಿ ತರ ಆಡ್ಕ? ಫಸ್ಟಿಗೆ ಅವ್ರಿಗೆ ದುಡ್ಡು ಕೊಟ್ಟಿ ಸಾಕು ಅನ್ಸ್ಬಿಟ್ಟಿತ್ತೆ. ಜಗದೀಶ್ವರ, ಪರಮೇಶ್ವರ, ಈ ಸಮಸ್ಯೆನ ನಿನ್ನಿಂದ ಮಾತ್ರ ಬಗೆಹರಿಸಕ್ ಸಾಧ್ಯ. ಎಲ್ಲಿದ್ಯಪ್ಪ ತಂದೆ? ಏನ್ರಿ? ಡ್ರೀಮ್ ದುಬೈ ಕಂಪ್ನಿ ಬೋಗಸ್. ಬೇಕಾದ್ರೆ ಇವ್ರನ್ನೇ ಅವರು ಬೋಗಸ್ ಸ್ಟೇಟ್ಮೆಂಟ್ಗಳ ಕೊಟ್ಟು ಸಾಕಷ್ಟು ಜನಕ್ಕೆ ಮೋಸ ಮಾಡಿ ಬಹಳಷ್ಟು ದುಡ್ಡನ್ನ ಹೊಡೆದಿದ್ರು. ಅದಕ್ಕೆ ನಾವು ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಮತ್ ನಮ್ 2 ಲಕ್ಷ ರೂಪಾಯಿ ಗತಿ? ಅದನ್ನ ಪರಮ ಅವ್ರು ಹೇಳ್ತಾರೆ. ನನಗೆ ಚೆನ್ನಾಗಿ ಗೊತ್ತಿತ್ತು ದುಬೈಗೆ ಹೊರಟವ್ರನ್ನ ಜನ ಮೋಸ ಮಾಡ್ತಾರಂತ ಹೇಳಿ. ನೋಡಮ್ಮ ಪಾರು, ನೀನ್ ಇವ್ರಿಗೆ 2 ಲಕ್ಷ ಕೊಟ್ಟಿದ್ದ ನನಗೆ ಗೊತ್ತಾಗಿ ನಾನು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಆಮೇಲೆ ಎಲ್ರು ಆ ಸೀಲಿಂಗ್ ಫ್ಯಾನ್ ನೋಡಿ. ನಮ್ಮ ಮನೆ ಅಂತಾಗ ಇಷ್ಟು ಗೋಳಾಡ್ಸದ್ದ? ಎಷ್ಟು ಕಷ್ಟ ಆಗಿತ್ತು ಗೊತ್ತನಣ್ಣಯ್ಯ. ನನ್ ಕತೆ ಬಿಡು, ಇವನ್ಗಂತೂ ಬಾಯಿಗೆ ಬಂದ್ಬಿಟ್ಟಿತ್ತು ಹೃದಯ. ಏ ಹುಡುಗರ, ನಿಮಗೆ ದುಡ್ಡಿನ ಬೆಲೆ ಗೊತ್ತೇನ್ರು? ಪಕ್ಕದ ಗಲ್ಲಿಯಲ್ಲೂ ಬಾಳ್ವೆ ಮಾಡೋ ಯೋಗ್ಯತೆ ನಿಮಗಿಲ್ಲ, ಅಂತದ್ರಲ್ಲಿ ದುಬೈಗೂ ಕೆಲಸ ಮಾಡ್ತೀರಾ. ಇದೇ ಕಡೆ ಕಂಡ್ರ, ಇದೇ ತಪ್ಪನ್ನ ಮತ್ತೆ ಮಾಡಿದ್ದೆ ಆದ್ರೆ ನಿಮ್ಮಿಬ್ಬರು ದುಬೈ ಕರ್ಕೊಂಡು ಹೋಗಿ ನೀನೇ ಕೆಲಸ ಕೊಡಿಸ್ತೀಯ? ಸಮುದ್ರದಲ್ಲಿ ಎಸ್ದು ಬಿಡ್ತೀನಿ.